ಮೂಲ ಕುದೂರು ಇದೇ ಇವಾಗೇನು ಸ್ಥಳ ಇದೆ ಆಸ್ಪತ್ರೆ, ಸ್ಪೆಷಾಲಿಟಿ ಆಸ್ಪತ್ರೆ ಕುದೂರು ಅಂತ, ಅದೇ ಸ್ಥಳದಲ್ಲೇ ಅವನು ಜನಿಸಿದ್ದು, ಹುಟ್ಟಿದ್ದು. ನಂತರ ಅಲ್ಲೇ ಅವ್ರ ಕುಟುಂಬ ಪರಿವಾರ ಎಲ್ಲ ದೊಡ್ಡ ಮನೆ ಅಂತ ಹೆಸರಲ್ಲಿ ಇದ್ದವರು. ಅದೇ ಜಾಗನ ಇವಾಗೆಲ್ಲ ದೊಡ್ಡ ತಲೆಮಾರುಗಳೆಲ್ಲ ಹೊರಟೋಗಿವೆ. ಕೊನೆ ತಲೆಮಾರುಗಳಲ್ಲಿ ಇದನ್ನು ಹಂಗೆ ಬಿಡಬಾರ್ದು, ಇಲ್ಲೇ ನಾವೊಂದು ಆಸ್ಪತ್ರೆ ಮಾಡಬೇಕು, ನಮ್ಮ ಮನೆತನದ ಹೆಸರನ್ನು ಉಳಿಸ್ಬೇಕು ಅನ್ನೋ ಭಾವನೆಯಿಂದ ನಮ್ಮ ದಿವಾಕರ ಈ ಆಸ್ಪತ್ರೆಯನ್ನು ಸ್ಥಾಪನೆ ಮಾಡಿದೆ. ಅದೊಂದು ವಿಶೇಷ. ಜೊತೆಗೆ ನನ್ನವರ ಶಿಕ್ಷಕ ಅವ್ರ ಗುರುಗಳಾಗಿ ನನ್ನನ್ನು ಮೊದಲಿನಿಂದಲೂ ಹಚ್ಚಿಕೊಂಡಿದ್ದ, ಭಾರಿ ಹಚ್ಚಿಕೊಂಡಿದ್ದ. ಕಾರಣ ಏನು ಅಂದರೆ, 4ನೇ ತರಗತಿ ವಿದ್ಯಾರ್ಥಿ ಆಗಿದ್ದಾಗಲೇ ಆತ ಒಂದು ವಿಶೇಷ ವ್ಯಕ್ತಿತ್ವ ಕಾಣಿಸ್ಕೊಂಡ. ನಂದು ಒಂದು ಸ್ವಾರ್ಥ ಇತ್ತು. ಫಿಸಿಕಲ್ ಎಜುಕೇಷನ್ ಟೀಚರಲ್ಲಿ ಹೇಳ್ತಾ ಇರ್ತೀವಿ 1 to 8, 8 to ವಾಪಸ್ ಅಂತ. ಅದಕ್ಕೋಸ್ಕರ ನಾನೇನು ಮಾಡಿದೆ, ಒಂದು ಟೀಮ್ ತಯಾರು ಮಾಡಬೇಕು ಅಂತ ಮಾರ್ಚ್ ಫಾಸ್ಟಿಗೆ ಇವತ್ತು ತಗೊಂಡೆ. ಅದರಲ್ಲಿ ಇವನೇ ಲೀಡ್ರ್ ಮಾಡಿದೆ. ಎಲ್ಲ ಸಣ್ಣ ಸಣ್ಣ ಮಕ್ಕಳು, 4ನೇ ತರಗತಿ ಮಕ್ಕಳನ್ನ ಮಾಡಿದ್ರೆ 7ನೇ ತರಗತಿವರೆಗೂ ನಮಗಿರ್ತಾರೆ ಅನ್ನೋ ಭಾವನೆ ನನಗೆ. ಈ ಸ್ವಾರ್ಥಕ್ಕೆ ಏನು ಮಾಡಿದೆ, ಈ ಹುಡುಗನ ಬಳಸ್ಕೊಂಡೆ. ಅವಾಗ ದಿವಾಕರ್ನ ವಿಶೇಷ ಗುಣ, ಪ್ರತಿಭೆ, ನಿಷ್ಠೆ, ಜೊತೆಗೆ ಒಬಿಡಿಯನ್ಸಿ, ಶಿಸ್ತು ಭಾರಿ ಚೆನ್ನಾಗಿತ್ತು. ಅದು 7ನೇ ತರಗತಿ ಇತ್ತು. ಅದಕ್ಕೋಸ್ಕರ ಇಡೀ 1450 ಜನ ಮಕ್ಕಳ ಒಂದು ಶಾಲೆಯಲ್ಲಿ ಜನರಲ್ ಲೀಡ್ರ್ ಮಾಡಿದೆ ನಾನು. ಆ ಮಗ ಅವತ್ತಿನಿಂದಾನೇ ಈತ ಪ್ರತಿಭಾವಂತನಾಗಿ ಹೊರಹೊಮ್ಮಿದ್ದ. ವೈದ್ಯನೂ ಆದ. ಜೊತೆಗೆ CN ಮಂಜುನಾಥ ಅಂತವ್ರ ಜೊತೆಯಲ್ಲೂ ಕೆಲಸ ಮಾಡಿದ. MMC ಮೈಸೂರಲ್ಲಿ ವೈದ್ಯಕೀಯ ಶಿಕ್ಷಣ ಪಡೆದ. ಅಂತ ಗುಂಡ್ಲುಪೇಟೆ ಅಂತೆ, ಮಸ್ಕಟ್ಗೆ, ವಿದೇಶಕ್ಕೂ ಹೋಗಿಟ್ಟು ಬಂದ. ಎಲ್ಲ ಸುತ್ತಾಡಿಕೊಂಡು ಇವತ್ತು ಈ ಕುದೂರಲ್ಲಿ, ಈ ನೆಲಮಂಗಲದಲ್ಲಿ ಈಗಾಗಲೇ ಸರ್ಕಾರಿ ಸೇವೆಯಲ್ಲಿ ಕೂಡ ತೊಡಗಿಸ್ಕೊಂಡಿದ್ದಾನೆ. ಅಪಾರ ಸ್ನೇಹಿತರ ಬಳಗವನ್ನು ಹೊಂದಿದ್ದಾನೆ. ಅದರಿಂದಾಗಿ ಇವತ್ತು ಆ ಸ್ನೇಹಿತರ ಬಳಗದ ಜೊತೆಯಲ್ಲಿ ನಮ್ಮಂಥವ್ರನ್ನೆಲ್ಲ ಕರೆದು ಈ ಕಾರ್ಯಕ್ರಮವನ್ನು ಮತ್ತು ಈ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡ್ತಾಯಿದ್ದಾನೆ. ಈ ದೊಡ್ಡ ಕನಸಿದೆ. ಆ ಕನಸಿಗೆ ನಾವೆಲ್ಲ ಬೆಂಬಲಿಸಬೇಕು. ನಾವು ಅದಕ್ಕೆ ನೀರೆರಿಬೇಕು, ಪೋಷಿಸಬೇಕು ಅನ್ನೋದು ನಮ್ಮ ಗುಣ. ನಾವು ಅದನ್ನು ಇವತ್ತು ಮಾಡ್ತಾಯಿದ್ವಿ. ಗುರುಗಳಾಗಿ ಇದು ಅವರಿಗೆ ಯಶಸ್ಸು ಸಿಗಲಿ ಅಂತ ನಾನು ಹಾರೈಸ್ತೇನೆ. ಸರ್ಕಾರಿ ಶಾಲೆಯಲ್ಲಿ ಓದೋ ಮಕ್ಕಳು ಸಾಕಷ್ಟು ಒಳ್ಳೆಯ ಉತ್ತಮ ಸ್ಥಾಯಿಯನ್ನು ಒದಗಿದ್ದಾರೆ. ಅದರಲ್ಲಿ ನಮ್ಮ ಮಾಗಡಿ ಜೂನಿಯರ್ ಕಾಲೇಜಲ್ಲಿ ಅವರೊಬ್ಬರು IAS ಮಾಡಿದ್ರು, ಇನ್ನೊಬ್ಬರು KS ಮಾಡಿದ್ರು, ಕೃಷ್ಣಪ್ಪ ಕೋಡಿಪಾಳ್ಯ ಅಂತ. ಹಾಗೆ HM ರೇವಣ್ಣ ಅಂತ ಮಿನಿಸ್ಟ್ರು ಅಲ್ಲೇ ಓದಿ ಬೆಳೆದ್ರು. ಜೊತೆಗೆ ಈಗ ಕೂಡ ಇಲ್ಲಿ ಈ ಸರ್ಕಾರಿ ಶಾಲೆ, ಸಣ್ಣ ಊರು ಅವಾಗ ಕುದೂರು, ಇದರಲ್ಲಿ ಕಾಲೇಜು ಕೂಡ ಇಲ್ಲೇ ಓದಿದ್ದು ಯಾರೋ ನಮ್ಮ ದಿವಾಕರು. ಈ ಸರ್ಕಾರಿ ಶಾಲೆಯಲ್ಲಿರೋರೆಲ್ಲ ದಡ್ರಲ್ಲ. ಅಂದರೆ ಆ ಓದೋ ಮಕ್ಕಳ ಮೇಲೆ ಡಿಪೆಂಡ್ ಆಗುತ್ತೆ, ಅದನ್ನು ಸ್ವೀಕಾರ ಮಾಡುವಂಥ ಮಕ್ಕಳ ಮೇಲೆ ಡಿಪೆಂಡ್ ಆಗುತ್ತೆ. ಅದರಿಂದ ದಿವಾಕರ ಎಲ್ಲೇ ಹೋದರೂ ಕೂಡ ಈ ಸಾಧನೆ ಮಾಡ್ತಾನೆ ಅನ್ನೋದನ್ನು ಅವತ್ತೇ ಒಂದು ತೋರಿಸ್ಕೊಂಡಿದ್ದ. ಅದರಿಂದ ಇವತ್ತು ವೈದ್ಯನೂ ಆಗಿದ್ದಾನೆ. ಆಮೇಲೆ ಕಾರ್ಡಿಯಾಲಜಿಸ್ಟ್ ಅಂದರೆ ಸುಲಭವಾದ ಡಾಕ್ಟರ್ ಅಲ್ಲ. ಅದು ಹೃದಯವನ್ನು ಒಂದು ಕ್ಷಣದಲ್ಲಿ ಸತ್ತೋಗ್ಬಿಡ್ತಾರೆ ಹೃದಯಾಘಾತ ಆಗಿ. ಅಂಥವ್ರು ಬದುಕಿಸೋದು, ಮತ್ತು ಅವ್ರಿಗೆ ಆಪ್ರೇಷನ್ ಮಾಡೋದು, ಸ್ಟಂಟ್ ಹಾಕೋದು, ಹೃದಯದ ಇದನ್ನೆಲ್ಲ ಪರೀಕ್ಷೆ ಮಾಡೋದು, ಅದಕ್ಕೊಂದು ರಿಪೋರ್ಟ್ ಕೊಡೋದು, ಇದು ತಜ್ಞ ಆಗಿದ್ದಾನೆ. CN ಮಂಜುನಾಥ್ ಅಂತ ಒಬ್ಬರು ಡಾಕ್ಟ್ರು, ಅವರು ಹೃದಯವಂತ ಹೆಸರು ತೆಕ್ಕೊಂಡ್ರು. ಅವರೇ ನೆನ್ನೆ ಇವರು ಸಣ್ಣ ಹೃದಯವಂತ ಅನ್ನೋ ಮಟ್ಟಕ್ಕೆ ಅವರನ್ನು ಉಲ್ಲೇಖಿಸಿ ಮಾತಾಡಿದ್ರು. ಅದು ನಿಜವಾಗ್ಲೂ ಯಶಸ್ಸಿನ ಗುಣ. ಇವರಿಗೆ ರಾಜಕೀಯದ ಉದ್ದೇಶ ಇಲ್ಲವೇ ಇಲ್ಲ ಇವರಿಗೆ, ದಿವಾಕರ್ಗೆ. ಆಮೇಲೆ ಯಾರನ್ನೇ ಕರೆದ್ರು ಕೂಡ ನಮ್ಮ ಸಮಸ್ಯೆಗೆ ಅಥವಾ ನಾವು ಮಾಡೋ ಕೆಲಸಕ್ಕೆ ಪ್ರೋತ್ಸಾಹ ಮಾಡ್ತಾರೆ ಅನ್ನೋ ಭಾವನೆಯಿಂದಲೇ ಅವರು ಇವತ್ತು ಕೂಡ ಈ ಕೆಲಸವನ್ನು ಮುಂದುವರಿಸಿದ್ದಾರೆ. ಅದಕ್ಕೆ ಈಗ ಕೊನೆಯ ದಿನ ಕಾರ್ಯಕ್ರಮ ಕೂಡ ನಾನು ಭಾಗವಹಿಸಿದ್ದೀನಿ. ಅದರಲ್ಲೂ ಮಧುಕರ್ ಶೆಟ್ಟಿ ಅವರ ಸ್ಮರಣೆ, ಅವರು ಬಳಗ ಮಾಡ್ಕೊಂಡಿದ್ದಾರೆ. ಅವರ ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲ ಬಳಸ್ಕೋಬೇಕು ಅಂತ ಇವತ್ತು ಈ ಕಾರ್ಯಕ್ರಮ ನಡೆಸ್ಕೊಡ್ತಿದ್ದಾರೆ. ಅವರಿಗೆ ಯಶಸ್ಸು ಸಿಗಲಿ. ಕುದೂರು ನ್ಯೂಸ್ ಕೂಡ ಅವ್ರನ್ನ ಬೆಂಬಲಿಸಿ ಪ್ರೋತ್ಸಾಹಿಸಿ ಅಂತ ಹೇಳೋ ಮಾತು ಮುಖಾಂತರ ಶುಭ ಹಾರೈಸ್ತೇನೆ.